ಸ್ಪ್ರೇ ಮಾಡಿ ನೋಡಿ ಮೇಲೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲಿಸಿದ್ದ ಮಲ್ಲಿಕಾರ್ಜುನ. ವಿಸುಗುರು ದಲಿತ ಉದ್ಧಾರಕ, ಸ್ತ್ರೀ ಉದ್ಧಾರಕ, ಸಕಲ ಪ್ರಾಣಿಗಳ ದಯೆ ಧರ್ಮ ಎಂದು ಹೇಳುತ್ತಾ ಪ್ರಾಣ ವಿಶ್ವಗುರು ದಲಿತರ ಉದ್ಧಾರಕರ, ಸ್ತ್ರೀ ಉದ್ಧಾರಕರ, ಸಕಲ ಪ್ರಾಣಿಗಳಲ್ಲಿ ದಯೆ ಇರಬೇಕು, ದಯವೇ ಧರ್ಮದ ಮೂಲ ಎಂದು ಹೇಳಿದ ವಿಶ್ವಗುರು ಬಸವಣ್ಣನವರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ಇಂದು ಪವಿತ್ರವಾದ ಅನುಭವ ಮಂಟಪದಲ್ಲಿ ಬಸವ ಪ್ರಾರ್ಥನೆ ಮಾಡಿದಂಥ ಪವಿತ್ರ ಹೃದಯಗಳಾದ ಎಲ್ಲ ಶರಣ ಮತ್ತು ಶರಣರಿಗೆ ಶರಣು ಶರಣ. ಅಂದು 12ನೇ ಶತಮಾನದಲ್ಲಿ ಬಸವಣ್ಣನವರು ಮನುಕುಲಕ್ಕೆ ಕೊಟ್ಟ ದೇಣಿಗೆ ಅಥವಾ ಕೊಡುಗೆಯ ಬಗ್ಗೆ ಅಲ್ಪ ಸ್ವಲ್ಪ ನಿಮ್ಮ ಮುಂದೆ ಹೇಳಬಯಸುತ್ತೇನೆ. ಅದು ಏನೆಂದರೆ, ಅಂದಿನ ಕಾಲದಲ್ಲಿ ಸ್ವಹಿತ ಶಕ್ತಿಯ ಸ್ವಾರ್ಥ ಅರಸರ ಮತ್ತು ಸ್ವಾರ್ಥ ಸಾಧಕರ ಶೋಷಕರ ಕಾಲದಲ್ಲಿ ದಾಸ್ಯತ್ವದಿಂದ ತತ್ತರಿಸಿ ಜಾತಿ, ವರ್ಣ, ವರ್ಗ ಮತ್ತು ಲಿಂಗ ಭೇದಗಳ ನಡುವೆ ಬೆಂದು ಅಂಧಕಾರದ ಕತ್ತಲಲ್ಲಿ ಬಿದ್ದು ತಾಪ ಪಡುತ್ತಿದ್ದ ಕಾಲವದು. ಅದರಂತೆ ಧಾರ್ಮಿಕ, ಸಾಮಾಜಿಕ ಮತ್ತು ಮಾನಸಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಎಂಬ ವಿಚಾರವನ್ನೇ ಕಳೆದುಕೊಂಡು ಅನ್ನ ಅರಿವೆಗಾಗಿ, ಅಲ್ಪ ಆಶ್ರಯಕ್ಕಾಗಿ ತಮ್ಮ ಜೀವನದ ಗುರಿಯನ್ನೇ ಮರೆತು ಕೆಸರಿನಲ್ಲಿ ಬಿದ್ದು ಅರಳುತ್ತಿದ್ದರು. ದೇಶಕ್ಕೆ ಬಾಯಿ ಬಿಡುತ್ತಾ ಪಶುವಿನಂತೆ ಸಹಾಯಕರನ್ನು ಬಸವಣ್ಣನವರು ಕಂಡು ಕರುಣೆಯಿಂದ ಮಾನವ ಕುಲದ ಉದ್ಧಾರಕ್ಕಾಗಿ ಪಣತೊಟ್ಟು ಮೃದು ಲೋಕದಲ್ಲಿ ಶಿವಾಚಾರ ಹಾಳಾಗಬಾರದೆಂದು ತಾನೇ ಮಹಾಪ್ರಸಾದಿಯಾಗಿ ಬಸವಣ್ಣನವರು ಉದಯವಾದರು, ಅವತರಿಸಿದರು ಎಂಬಂತೆ ಪರಮಾತ್ಮನೇ ಬಸವಣ್ಣನವರ ರೂಪದಲ್ಲಿ ಧರೆಗೆ ಅವತರಿಸಿದ್ದಾರೆ ಎಂದು ಹೇಳುತ್ತೇನೆ. ಅದರಂತೆ ಆತ್ಮಲಿಂಗ ಪರಮಾತ್ಮ ಜಂಗಮ ತನು ಮಧ್ಯೆ ಪ್ರಸಾದವಾಯಿತು, ನಿಶ್ಚಿಂತ ನಿವಾಸವಾಯಿತು ಮತ್ತು ಕೂಡಲ ಸಂಗನ ಶರಣರಿಂದ ನಿಶ್ಚಿಂತ ನಿವಾಸವಾಯಿತು ಎಂಬ ಸತ್ಯದ ಅರಿವು ಮೂಡಿಸಿ ಪರಮ ಸತ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಶ್ರೇಷ್ಠ ಜೀವಿಯೇ ಶರಣ ಎಂದು ಹೇಳುತ್ತಾ ಆತನಿಂದಲೇ ಲೋಕ ಕಲ್ಯಾಣ, ಅವನ ಕಾಯಕವೇ ಕೈಲಾಸ ಮತ್ತು ಅವರ ಜ್ಞಾನವೇ ಜಗತ್ತಿಗೆ ಅನುಭವ, ಅದುವೇ ವಿಶ್ವಕ್ಕೆ ಶಾಂತಿ, ಅದುವೇ ಅನುಭವ ಮಂಟಪವಾಯಿತು ಎಂದು ಹೇಳುತ್ತೇನೆ. ಅವನು ನಡೆದುದೇ ದಾರಿ, ಅವನು ನುಡಿದಿದ್ದೇ ವಚನ ಎಂದು ಹೇಳುತ್ತಾ ಅದಲ್ಲದೆ ವಚನ ಹೇಳುತ್ತೇನೆ. ಅಂಗ ಲಿಂಗ ಸಂಘ ಸುಖ ಸಾರಾಯದ ಅನುಭವ ಲಿಂಗವಂತರಿಗಲ್ಲದೆ ಸಾಧ್ಯವಾಗದು ಎಂದು ಹೇಳಿ ಬಸವಣ್ಣನವರು ಮನುಕುಲದ ಅಜ್ಞಾನವನ್ನು ತೊಳೆದು ಸುಜ್ಞಾನದ ಬೆಳಕನ್ನು ಬೆಳಗಿಸಿ ಅವರನ್ನು ಕಷ್ಟ, ದಾರಿದ್ರ್ಯ, ನೋವು, ಭಯ ಮತ್ತು ಭೇದ ಭಾವಗಳ ಮುಕ್ತಗೊಳಿಸಿ ಮತ್ತು ಅವರ ಸುಖ, ಶಾಂತಿ, ಸಮೃದ್ಧಿ, ಸಂತೃಪ್ತಿ ಮತ್ತು ಸಾಧಕರ ಜೀವನ ದೊರಕಿಸಿ ಕೊಟ್ಟರು ಎಂದು ಹೇಳುತ್ತೇನೆ. ಎರಡನೇದಾಗಿ ಅರಿವು, ಆಚಾರ, ಕಾಯಕ, ದಾಸೋಹ, ಪ್ರಸಾದ, ಪ್ರಸನ್ನತ್ವಗಳನ್ನಿರುವ ಮುಂದರಕರವಾದ ಲಿಂಗವಂತ ಧರ್ಮವನ್ನು ಸ್ಥಾಪಿಸಿ ಮನುಕುಲಕ್ಕೆ ಕೊಟ್ಟರು ಎಂದು ಹೇಳುತ್ತೇನೆ. ಅದರಂತೆ ಅಂತರಂಗಕ್ಕೆ ಅರಿವು, ಬಹಿರಂಗಕ್ಕೆ ಆಚಾರ ಮತ್ತು ಮನದೊಳಗಿನ ಘನವನ್ನು ಅರಿವಿಸಿ ಗುರು, ಲಿಂಗ, ಜಂಗಮ ಮತ್ತು ಪ್ರಸಾದದ ನಿಲುವನ್ನು ಕಂಡು ಪ್ರಸಾದ ರೂಪದಲ್ಲಿ ಮಾನವರಿಗೆ ಸ್ವಾಯತ್ತ ಮಾಡಿಕೊಟ್ಟರು. ಆತ್ಮಸ್ವರೂಪಿಯಾದ ಇಷ್ಟಲಿಂಗವನ್ನು ಕೊಟ್ಟಿದ್ದೆಂದು ಹೇಳುತ್ತೇನೆ. ಅದರಂತೆ ಆಚರಣೆ, ಪಂಚಾಚಾರ, ರಕ್ಷಣೆಗೆ ಅಷ್ಟಾವರಣ ಮತ್ತು ಸಾಧನೆಗೆ ಷಟಸ್ಥಲಗಳನ್ನು ಕೊಟ್ಟು ವ್ಯಕ್ತಿ ಕಲ್ಯಾಣ ಮತ್ತು ಲೋಕ ಕಲ್ಯಾಣದ ಆಚಾರ ಸಂಹಿತೆಯನ್ನು ಕೊಟ್ಟರು. ಲಿಂಗವ ಗೆಲ್ಲುವಡಿ ಚರಣಸತಿ ಲಿಂಗಪತಿ ಎಂದು ಹೇಳುತ್ತಾ ಸ್ತ್ರೀ ಪುರುಷರ ಸಮಾನತೆಯನ್ನೆದ್ದು ಯಾವ ಕುಲವಾದರೇನು ಲಿಂಗವಿದ್ದವನೇ ಕುಲಜರು ಎಲ್ಲರ ಪ್ರಾಣಲಿಂಗ ಒಂದೇ ಕಂಡಯ ಎಂದು ಹೇಳುತ್ತಾ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವಗಳೆಂಬ ಚತುರ್ಜ್ಯೋತಿಯ ಪ್ರಕಾಶವನ್ನು ಶರಣರಿಗೆ ಕೊಟ್ಟರು. ಸಮಾಜವನ್ನು ನಿರ್ಮಿಸಿದರು.
ಅದಲ್ಲದೆ ಕ್ರಿಸ್ತು ಎಂದು ಕಾಣದ ಹೊಸ ಯುಗವನ್ನು ಆರಂಭಿಸಿದರು ಎಂದು ಹೇಳುತ್ತೇನೆ. ಅದರಂತೆ ಕರಸ್ಥಳದಲ್ಲಿ ಲಿಂಗವನ್ನು ಕೊಟ್ಟು ಹೊಸ ಧರ್ಮವನ್ನು ಸ್ಥಾಪಿಸಿದರು ಎಂದು ಹೇಳುತ್ತಾ ಇದುವೇ ಮನುಕುಲಕ್ಕೆ ಮಹಾ ಕೊಡುಗೆ ಕೊಟ್ಟಿದ್ದಾರೆ ಎಂದು ಪುನಃ ಹೇಳುತ್ತೇನೆ. ಕೊನೆಯದಾಗಿ ಬಸವಣ್ಣನವರು ಹುಟ್ಟು ಕ್ಷಣದಿಂದ ದಲಿತ ಉದ್ಧಾರಕರು ಎಂಬುದರ ಬಗ್ಗೆ ನಾನು ಒಂದು ಪುಸ್ತಕದಲ್ಲಿ ಓದಿದ ಪ್ರಕಾರ ನಿಮ್ಮೆಲ್ಲರ ಮುಂದೆ ಹೇಳಬಯಸುತ್ತೇನೆ. ಅಂದು ಅಂದರೆ 12ನೇ ಶತಮಾನದಲ್ಲಿ ಪುರೋಹಿತ ಮತ್ತು ಬ್ರಾಹ್ಮಣರು ಹೋಮ ಹವನ ಯಜ್ಞ ಮಾಡುತ್ತಿದ್ದರು. ಅವರು ಮಾಡುವ ಹೋಮ ಹವನ ಯಜ್ಞ ಇವುಗಳನ್ನು ಯಾರು ಅಂದರೆ ದಲಿತರು, ಇಳಿದ ಜಾತಿಯವರು ಯಾರು ನೋಡಬಾರದು ಮತ್ತು ಕೇಳಬಾರದು ಎಂಬುದು ಅವರ ನಿಯಮ ಮತ್ತು ಕಟ್ಟಳೆ ಕಾನೂನು ಮಾಡಿಕೊಂಡಿದ್ದರು. ಆದರೆ ಯಾರಾದರೂ ಅಂದರೆ ದಲಿತರು ನೋಡಿದರೆ ಅವರ ಕಣ್ಣುಗಳು ಕೀಳುವುದು, ಕಿವಿಯಲ್ಲಿ ಕಬ್ಬಿಣ ಕಾಸಿ ಕಿವಿಯಲ್ಲಿ ಹಾಕುವುದು ಅಥವಾ ಅವರನ್ನು ಗಲ್ಲಿಗೇರಿಸುವ ಕಾನೂನು ಮಾಡಿಕೊಂಡಿದ್ದರು. ಅಂದಿನ ಕಾಲದಲ್ಲಿ ಅಂದರೆ 12ನೇ ಶತಮಾನದಲ್ಲಿ ಬ್ರಾಹ್ಮಣರು ಮಾಡುವ ಹೋಮ ಹವನ ಯಜ್ಞಗಳನ್ನು ಮಾಡುವುದು ಒಬ್ಬ ದಲಿತ ಹುಡುಗ ಅಂದರೆ ನಾಗು ಎಂಬುವನು ನೋಡುತ್ತಾನೆ. ದಲಿತ ಎಂದರೆ ಸತ್ತ ದನಗಳನ್ನು ಎಳೆದುಕೊಂಡು ಹೋಗುವುದೆಂದರ್ಥ. ಆಗ ಬ್ರಾಹ್ಮಣರು ಆ ದಲಿತ ಹುಡುಗನನ್ನು ಕಟ್ಟಿ ರಾಜನ ಬಳಿಗೆ ಅಂದರೆ ಮಧು ಅರಸರ ಬಳಿಗೆ ಒಯ್ದು, ರಾಜರೇ, ಈತನು ನಮ್ಮ ಹೋಮ ಹವನ ಯಜ್ಞಗಳನ್ನು ನೋಡಿದ್ದಾನೆ, ಇವನಿಗೆ ಗಲ್ಲಿಗೇರಿಸುವ ಶಿಕ್ಷೆ ಆಗಲಿ ಎಂದು ಎಲ್ಲ ಬ್ರಾಹ್ಮಣರು ಹೇಳುತ್ತಾರೆ. ಆಗ ಇದನ್ನು ಕೇಳಿದ ಮಧು ಅರಸರು ಆ ದಲಿತ ಹುಡುಗನಿಗೆ ಫಾಶಿ ಶಿಕ್ಷೆ ಕೊಡುವ ಆಜ್ಞೆ ಮಾಡುತ್ತಾರೆ. ಇತ್ತ ಕಡೆ ಮಾತಾಲಂಬಿಕೆ ಮತ್ತು ಮದವರಸಿ ಒಂದು ಗಂಡು ಮಗು ಅಕ್ಷಯ ತೃತೀಯ ದಿವಸ ಜನನವಾಗುತ್ತದೆ. ಅದುವೇ ಬಸವಣ್ಣವರು ಎಂದು ಹೇಳುತ್ತೇನೆ. ಈ ವಿಷಯವನ್ನು ಕೇಳಿ ಮಧುವರಸರು ಮಧುವರಸಿಗೆ ತಿಳಿಸುತ್ತಾರೆ. ಆಗ ಮಧುವರಸರು ಸಂತೋಷವಾಗುತ್ತಾ ಸಂತೋಷದ ಸುದ್ದಿ ಕೇಳಿದ ಕ್ಷಣ ಯಾವುದಾದರೂ ಪರೋಪಕಾರ ಮಾಡುವುದು, ಸಿಹಿ ಹಂಚುವುದು ಮಾಡಿದರೆ ವಾಡಿಕೆ ಇತ್ತು. ಆದರೆ ಮಧುವರಸರು ಆ ದಲಿತ ಹುಡುಗನಿಗೆ ನಾಗು ಎಂಬುವನಿಗೆ ಗಲ್ಲು ಶಿಕ್ಷೆ ಕೊಡದೆ ಅವನಿಗೆ ಶಿಕ್ಷೆ ಮುಕ್ತವಾಗಿ ಮಾಡಿದರು. ಆಗ ಆ ದಲಿತ ಎಲ್ಲ ಜನರು ಮಾಧವರಸರಿಗೆ ಕೊಂಡಾಡಿದರು ಮತ್ತು ಹೊಗಳಿದರು. ಹೀಗೆ ಬಸವಣ್ಣವರು ಹುಟ್ಟು ಕ್ಷಣದಿಂದಲೂ ದಲಿತ ಉದ್ಧಾರಕರು ಎಂದು ಹೇಳಲು ಯಾವ ಸಂಶಯ ಇಲ್ಲ ಎಂದು ಹೇಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜಯ